ನನಗೆ ನಂಬಿಕೆ ಇದೆ ಕಾನೂನು ನನ್ನ ಪರ ಬರುತ್ತೆ ಅಂತ. ಸೊ ಇಟ್ಸ್ ಓಕೆ. ಅವರು ಏನೇನು ಹೇಳ್ತಿದ್ದಾರೆ ಆಸ್ತಿ ಬಗ್ಗೆ ಅಂತೆ. ಆಸ್ತಿ ಒಂದು ಹೇಳ್ತೀನಿ, ನನ್ನ ಮದುವೆ ಆಗಿ 4 ವರ್ಷ ಆಯಿತು. ನನ್ನ ಮಾವನ ಕಡೆಯಿಂದ ಆಗಲಿ ಅಥವಾ ನನ್ನ ಗಂಡನ ಕಡೆಯಿಂದ ಆಗಲಿ ನನ್ನ ಬ್ಯಾಂಕ್ ಅಕೌಂಟಿಗೆ 1 ರೂಪಾಯಿ ಅಂತ ನನ್ನ ಅಕೌಂಟಿಗೆ ತೋರಿಸ್ಬಿಟ್ರೆ, ಆಸ್ತಿ ಅಂತಾರಲ್ಲ, ಆಸ್ತಿ ಅಂದರೆ 100% ಅಲ್ವಾ, ಗಂಡನ ಕಡೆಯಿಂದ ದುಡ್ಡು ಇಸ್ಕೋಬೇಕು, ಮಾವನ ಕಡೆಯಿಂದ ದುಡ್ಡು ಇಸ್ಕೊಳ್ಬೇಕು, ಹಂಗಂತ ಬಂದಿದ್ರೆ ನನ್ನ ಅಕೌಂಟಿಗೆ ಬಂದಿದ್ರೆ ಡೆಫಿನೆಟ್ ಆಗಿ ನಾನು ಅವ್ರಿಗೆ ಎಸ್ ಅಂತೀನಿ. ಸೊ 18 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿ ದುಡಿತಾರೋ ಹುಡುಗಿ ನಾನು. ಐ ಡೋಂಟ್ ಕೇರ್. ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಹೇಳೋರು 1000 ಜನ ಹೇಳ್ತಾರೆ. ನಾವು ಹೇಗೆ ತೊಗೊಂಡು ಹೋಗ್ತೀವಿ ಅನ್ನೋದು ತುಂಬ ಮುಖ್ಯ ಇದೆ. ನನ್ನ ಜೀವನ ನನಗೆ ಗೊತ್ತು, ನಾನು ಹೇಗೆ ನಡೆಸಬೇಕು ಅಂತ. ಇಲ್ಲಿ ಯಾರಿಗೋಸ್ಕರನೂ ಭಯ ಪಡ್ತಿಲ್ಲ. ಸೊ ಹೇಳಿ ಸರ್, ಆ್ಯಂಡ್ ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಸ್ವಲ್ಪ ಬಂದು ನನ್ನ ಹೆಲ್ತ್ ವಿಚಾರ ಎಷ್ಟೊಂದು ಜನ ವಿಚಾರಿಸಿದ್ರ ಹಾಸ್ಪಿಟಲಲ್ಲಿ. ಥ್ಯಾಂಕ್ ಯು, ಮೀನ್ಸ್ ಲಾಟ್. ಆ್ಯಂಡ್ ಏನೇ ಇದ್ರೂ ಕಾನೂನು ಪ್ರಕಾರ ನಡೆಯುತ್ತೆ. ನನ್ನ ಮಗಳ ಮೇಲೆ ಕೈ ಮಾಡಿದ್ರು ಸರ್. ನಾನೊಂದು ತಾಯಿ, 2 ವರ್ಷದ ಮಗು ಮೇಲೆ ಕೈ ಮಾಡಿದ್ರು. 100% ಅಲ್ವಾ, ಯಾವುದೇ ತಾಯಿ ಪ್ರೇಮ ಅನ್ನೋ ಹುಡುಗಿ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ನಾನು 100% ಕೇಳೋ ಹಕ್ಕಿದೆ ನನಗೆ. ಯಾಕೆ ಅಂದರೆ ಮಕ್ಕಳು ಅಂದರೆ 100 ಯಾವ ದೊಡ್ಡ ಮಕ್ಕಳಾದರೆ ಹೇಳ್ತಾರೆ ಬಂದು, ಚಿಕ್ಕ ಮಗು ಹೇಳಲ್ಲ ಸರ್. ನಾನು ಕೇಳಿದೆ ಯಾಕೆ ಹಿಂಗೆ ಅಂತ. ಆ ಹುಡುಗಿನೇ ಸ್ಟಾರ್ಟ್ ಮಾಡಿದ್ದು, ಅದು ಎಲ್ಲಿಗೋ ಹೋಗಿ ನಿಲ್ತು. ಆಮೇಲೆ ಅದಾದ ನಂತರ 7 ಗಂಟೆಗೆ ಅವರ ಅಪ್ಪ ಬಂದು ನನಗೆ ಹೊಡೆದು, ನನ್ನ ಗಂಡನಿಗೆ ಹೊಡೆದು, ಏನೇನೋ ವಿಡಿಯೋಗಳು ನೋಡ್ತಾ ಇರ್ಬೋದು. ನನ್ನ ಗಂಡ ಅವರೇನೋ ತಂಗಿಗೆ ಇದು ಮಾಡ್ತಾ ಇದ್ದಂತ ರಾಂಗ್. ಅವ್ರು ಯಾಕಂದರೆ ಪೋರ್ಟ್ರೇ ಮಾಡೋರು ಯಾವ ರೀತಿ ಬೇಕಾದರೂ ಪೋರ್ಟ್ರೇ ಮಾಡ್ಬೋದು ಜೀವನದಲ್ಲಿ. ನೀವು ಎರಡೂ ವಿಚಾರ ಕೇಳಬೇಕು. ಯಾವ್ದು ಕರೆಕ್ಟ್ ಅನ್ಸುತ್ತೋ ನಿಮಗೆ ಬಿಡ್ತೀನಿ. ನನಗೇನು ಇಲ್ಲ. ಯಾವ್ದು ಕರೆಕ್ಟೋ ನೀವು ತಗೊಳ್ಳಿ. ಸೊ ನನಗೆ ಗೊತ್ತು ನನ್ಗೆ ಯಾವ ಕರೆಕ್ಟು ಅಂತ. ಸೊ ನಮ್ಮ ಮಾವ ಇದ್ದಾರೆ, ನಮ್ಮ ಅತ್ತೆ ಇದ್ದಾರೆ, ನನ್ನ ಗಂಡ ಇದ್ದಾರೆ ನನ್ನ ಪರ ಮಾತಾಡೋದಕ್ಕೆ. ಸೊ ಇಟ್ಸ್ ಓಕೆ, ಯಾರು ಏನಾದರೂ ಮಾತಾಡಲಿ. ಆ್ಯಂಡ್ ಥ್ಯಾಂಕ್ ಯು. ಮಾವ ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ರ? ನಮ್ಮ ಮಾವ ಇಲ್ಲ ಮೇಡಮ್, ಇದು ಆಲ್ರೆಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ನ ಮಾವನ ಹೆಸರು ಹಾಳು ಮಾಡಬಾರ್ದು ಅಂತ ನಾನು ಪಬ್ಲಿಕ್ಗೆ ಬಂದಿಲ್ಲ. ಇದು 2ನೇ ಸಲ. ಯಾಕಂದರೆ ನನ್ನ ಗಂಡನಿಗೆ ಹಿಂದೆ ಚಾಕು ಚುಚ್ಚಿದಾಗ, ನನ್ನ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗಲ್ಲ, ಭಯ ಆಗುತ್ತೆ. ಅದಾದ ನಂತರ ನಮ್ಮ ಮಾವನ ಲೈಕ್ ಮಾಡ್ತೀನಿ ಅಂದಾಗೂ ನನಗೆ ಅದು ಸ್ವಲ್ಪ ನಂಬಿಕೆ ಭಯ ಆಯಿತು. ಯಾಕಂದರೆ ನನಗೆ ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಕಾನೂನು ಮೊರೆ ಹೋಗಲೇಬೇಕು. ಆ ಅಪ್ಪ ಒಂದು ಮಾತು ತೊಗೊಳ್ತಾನೆ, ರೇಪ್ ಕೇಸ್, ಲೈಕ್ ರೇಪ್ ಮಾಡ್ತೀನಿ ಅಂತ, 100 ಜನದ ಮುಂದೆ ಮಾಡ್ತೀನಿ ಅಂತ. ಸೊ ಅಯ್ಯಪ್ಪಂಗೆ ಏನಾದರೂ ಧೈರ್ಯ ಇದ್ರೆ ತಗೊಳ್ಳಿ ಸರ್. ಏನು ಸರ್, ಅವ್ರು ಹಂಗೆಲ್ಲ ಅಂದಾಗ ನನಗೆ ಹೆಂಗೆ ಸರ್, ನನ್ನ ಹೆಂಗೆ ಸರ್ ಮಾಡ್ಕೊಳ್ಳಿ, ನೀವೇ ಹೇಳಿ. ಅಷ್ಟು ಜನ ಬಂದು ಹೊಡಿಬೇಕಾದ್ರೆ ನಾನು ಹೆಣ್ಮಗು, ನಮ್ಮನೆ ತುಂಬ ದೊಡ್ಡದು ಸರ್. ನೀವು ಯಾರೋ ಹೋಗಿರ್ಬೋದು ನೀವು, ನಮ್ಮನೆ ತುಂಬ ದೊಡ್ಡದು. ಅಲ್ಲಿ ನಡಿಬೇಕಾದ್ರೆ ಎಲ್ಲ ನನ್ನ ಮನೆ ಬಂದು ಸೌತ್, ನಾನು ಮದುವೆ ಆಗಿರೋದು ನಾರ್ತಿಗೆ. ಸೌತ್ ನನ್ನ ಮನೆ ಕಡೆಯಿಂದ ಎಲ್ಲರೂ ತುಂಬಿಕೊಂಡ್ರು, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಒಂದು ಹೆಣ್ಮಗು ಮಾಡ್ತಾರೆ, ಅವ್ರು ಮಾಡಿದವ್ರು ಅನುಭವಿಸ್ತಾರೆ. ಥ್ಯಾಂಕ್ ಯು ಅಷ್ಟೇ, ಇನ್ನೇನು ಹೇಳಕ್ ಇಷ್ಟ. ಹೌದಾ ಸರ್, ಆಸ್ತಿಗೋಸ್ಕರ ಅನ್ಕೊಳ್ಳಿ ಸರ್, ನಾನೇನು ಮಾಡಲಿ. ಅದು ನೀವು ಅಲ್ಲಿ ಕೇಳಬೇಕು ಸರ್. ನೀವು ನಂಗೆ ಗೊತ್ತಿಲ್ಲ ಸರ್, ನಂದು ಏನಿದೆಯೋ ಅದು ಮಾತ್ರ ಮಾತಾಡಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಹೌದು ಇದೆ. ಎಲ್ಲ ಕಂಪ್ಲೇಂಟ್ ಆಗಿದೆ, FIR ಆಗಿದೆ ಅವ್ರ ಬಗ್ಗೆ. ಎಸ್ ಕೊಟ್ಟಿದ್ದೀನಿ ಸರ್. ನೆನ್ನೆ ಅಡ್ಮಿಟ್ ಆಗಿದ್ದಾರೆ. ನನ್ನ ಹಸ್ಬೆಂಡ್ ಇನ್ನು ICU ಅಲ್ಲಿದ್ದಾರೆ. ಸೊ ನನ್ನ ಹಸ್ಬೆಂಡ್ ಅವರು ಆಲ್ರೆಡಿ ಹೊಡೆದಾಕ್ಬಿಟ್ಟಿದ್ರು. ಇವಾಗ ICU ಅಲ್ಲಿದ್ದಾರೆ ನನ್ನ ಹಸ್ಬೆಂಡು. ನಾವು ಹೋಗ್ಬೇಕು ಸರ್. ಈಸ್ ಫೈನ್. ಅಂದ್ರೆ ಲೈಕ್ ಉಸಿರಾಡಕ್ಕೆ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತದೆ, ಅಂದ್ರೆ ತುಂಬಾ ಜೋರಾಗಿ ಇದು ಮಾಡಿದ್ದಾರೆ ಅವರು. ಸೊ ಎಸ್ ಸರ್, ನಾನು ಒಂದು ಹೇಳ, ಮಧ್ಯದಲ್ಲೇ ಇರ್ಬೋದಾಗಿತ್ತು. ಒಂದು ಮನುಷ್ಯನ್ಗೆ ಹೊಡಿತೀನಿ, ಬಡಿತೀನಿ, ಹೆದರ್ಸಿದ್ರೆ ಹೆಂಗಾಗತ್ತೆ? ನಿಮ್ಮ ಮನೆಗಳಲ್ಲೂ ಹಿಂಗೆ ಆದ್ರೆ ಸುಮ್ನಿರ್ತೀರಾ? ಇಲ್ಲ ಅಲ್ಲ, ನಿಮ್ಮ ಅಕ್ಕ ತಂಗಿಗೂ ಹಿಂಗೆ ಆದ್ರೆ ಸುಮ್ನಿರ್ತೀರಾ? ಅಲ್ಲ ಇಲ್ಲ, ಅದೆಲ್ಲ ನೀವು ಕ್ವೆಶನ್ಸ್ ಕೇಳ್ತಾ ಇದ್ದೀರಾ 100% ಅಲ್ವಾ? ನೀವು ಹಾಗಿದ್ರೆ ಸುಮ್ನಿರಲ್ಲ. ಸೊ ಸರ್, ಇದು ಸಣ್ಣ ಜಗಳ ಅಲ್ಲ. ಚಾಕು ಚುಚ್ಚೋದು ನಿಮ್ಗೆ ಸಣ್ಣದ ಅಲ್ಲ ಸರ್, ಬಗೆ ಅಲ್ಲ, ಅದು ಕುಟುಂಬದ ವಿಚಾರ ಅಲ್ವಾ? ಕುಟುಂಬದ ವಿಚಾರ ಸರ್. ನಾನು ನಿಮ್ಗೆ ಏನ್ ಹೇಳ್ಬೇಕು ಅಷ್ಟೇ ಹೇಳಕ್ ಇಷ್ಟಪಟ್ಟಿದ್ದೀನಿ. ನೀವು ಇನ್ನೇನೇ ಕ್ವಶನ್ ಇದ್ರು ಇನ್ನು ಮುಂದೆ ಕಾನೂನು ನೋಡ್ಕೊಳ್ಳುತ್ತೆ. ಮಗು ಮೇಲೆ ದಿಢೀರ್ ಹಲ್ಲೆ ಮಾಡಿದ ಯಾಕೆ ಅಂತ? ಅದು ನಮ್ಮ ಮನೆಯಲ್ಲಿ ಒಂದು ಹುಡುಗಿ ಇದ್ದಾಳೆ, ಸುಮಾ ಅಂತ. ಹುಡುಗಿ ನನ್ನ ಮಗಳು ನೋಡ್ಕೊಳಕ್ ಬಂದವಳು. ಸೊ ಏನಾಗಿದೆ ಅಂದ್ರೆ, 1 ತಿಂಗಳಿಂದ ಅವಳ ಮೇಲೆ ಕಳ್ತನದ ಆರೋಪ ಮಾಡಿದ್ರು ಸರ್. ಒಂದು ಹೇಳ್ತೀನಿ, ಒಂದು ಹೆಣ್ಮಗು ನಮ್ಮ ಮನೆಗೆ ಮಗುನ್ ನೋಡ್ಕೊಳಕ್ ಬಂದಾಗ ನಾವು ಆ ಹುಡುಗಿನ, ಎಲ್ಲಿಂದನೋ ಬಂದಿರ್ತಾರೆ, ಮಕ್ಕಳು ನೋಡ್ಕೊಳಕ್ ಬಂದಿರ, ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತಾರೆ. ನಾವು ಆ ಹುಡುಗಿನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ.
ಆಯ್ತಾ. ನಮ್ಮನೆ ತುಂಬ ದೊಡ್ಡದು ಹೇಳಿದೆ ಅಲ್ವಾ. ಸೊ ಲಿವಿಂಗ್ ಏರಿಯಾ ಎಲ್ಲರಿಗೂ ಓಡಾಡೋ ಅಂತ ನಾನು ಅಲ್ಲಿ ಒಂದು ಫೋಟೋ ತಗೊಂಡು ಒಂದೇ ಒಂದು ಕಾರಣಕ್ಕೆ ಆ ಹುಡುಗಿ ಕಳ್ಳತನದ ಆರೋಪ ನಮ್ಮ ಹುಡುಗಿ ಮೇಲೆ ಹೊರಿಸಿದ್ಲು. ಸೊ ಅದಾದ ನಂತರ ನನಗೆ ಅಲ್ಲಿ ಅವತ್ತು ಆಯಿತು, ಕೆಟ್ಟ ಮಾತು ಆಯಿತು. ನಮ್ಮ ಮಾವ ಇದ್ರು, ಬಿಡಮ್ಮ ಇದೆಲ್ಲ ಬಿಟ್ಬಿಡು, ಅವಳಿಗೆ ಸವಾಸಕ್ಕೆ ಹೋಗ್ಬೇಡ. ನಾನು ಹೋಗಿಲ್ಲ ಸರ್. ನನ್ನ ಮಗಳ ಮೇಲೆ ಯಾವಾಗ ಅವಳು ಕೆನ್ನೆ ಇದು ಮಾಡಿದ್ಲೋ ಆ ಟೈಮ್ಗೆ 100% ನಾನು ಹೋಗ್ತೀನಿ ಸರ್. ನನ್ನ ಮಗಳು ನನಗೆ ಇಂಪಾರ್ಟೆಂಟ್, ಯಾರು ಇಂಪಾರ್ಟೆಂಟ್ ಅಲ್ಲ ನನಗೆ ಅಲ್ಲಿ. ನನ್ನ ಮಗಳು ನನಗೆ ಇಂಪಾರ್ಟೆಂಟ್. ಸೊ ಯಾರು ಏನಾದರೂ ಅನ್ಕೊಳ್ಳಿ ಸರ್, ಆಸ್ತಿ ಬಗ್ಗೆ ಮಾತಾಡಲಿ, 1000 ಜನ ಮಾತಾಡ್ಬೋದು ಸರ್. ನನಗೆ ಮೇನ್ ಇಂಪಾರ್ಟೆಂಟ್ ಆಗಿರೋದು ನಾನು ನನ್ನ ಗಂಡ, ನನ್ನ ಫ್ಯಾಮಿಲಿ. ಅವ್ರಿಗೆ ಗೊತ್ತಿದ್ರೆ ಸಾಕು. ನಾನು ಎಲ್ಲರನ್ನೂ ಮೆಚ್ಚೋ ಅವಶ್ಯಕತೆ ಇಲ್ಲ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಕೈಗೆಲ್ಲ ಮಾಡ್ಲಿ ನಂಗೆ ಗೊತ್ತಿಲ್ಲಮ್ಮ, ಅದೆಲ್ಲ ಗೊತ್ತಿಲ್ಲಮ್ಮ. ಈಗ ಒಂದೇ ಮನೇಲಿ ಇದೀರಲ್ವಾ, ಒಂದೇ ಮನೇಲಿ ಇದ್ದಾಗ ಮತ್ತೀಗ ನೀವು ಅಲ್ಲೇ ಹೋಗ್ಬೇಕು, ಈ ಗಲಾಟೆಗಳು ಹಿಂಗೆಲ್ಲ ಮುಂದುವರಿತಾ ನನಗೆ ಆತರ ಏನಿಲ್ಲ, ಒಂದೇ ಮನೇಲಿ ಇದೀವಿ ಆತರ ಇಲ್ಲ. ಎಲ್ಲರದು ಡಿಫ್ರೆಂಟ್ ಇದೆ. ನಮ್ದು ತುಂಬಾ ದೊಡ್ಡ ಮನೆ, ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇರ್ಬೋದು. ಅದ್ ನಂಗೆ ಗೊತ್ತಿಲ್ಲ, ಅವ್ರವ್ರ ಪರಿಸ್ಥಿತಿ ಅದು. ಅವ್ರ ಏನ್ ಒಂದು ವಿಡಿಯೋದಲ್ಲಿ ನಿಮ್ಮ ಹಸ್ಬೆಂಡ್ ಜೋರಾಗಿ ಹೊಡೆಯೋದು ಒಂದು ವಿಡಿಯೋ ವೈರಲ್ ಆಗಿದೆ. ಜೋರಾಗಿ ಪ್ರೇಮ ಅವರ ತಂಗಿಗೆ ಹೊಡೆದಿದ್ದಾರೆ. ಸರ್ ಚಪ್ಲಿ ಹೊಡಿಯಕ್ ಹೋಗಲ್ಲ. ಅವ್ರ ಅಪ್ಪ 100 ಜನದ ಮುಂದೆ ನಿನ್ಗೆ ರೇಪ್ ಮಾಡ್ತೀನಿ ಅಂದಿದ್ದಕ್ಕೆ ನನ್ನ ಗಂಡ ಹೌದಾ ಅನ್ಬಿಟ್ಟು ಚಪ್ಲಿ 100% ಅಲ್ವಾ ಸರ್. ಹೆಂಡ್ತಿನ ಹಂಗ್ ಕರಿಬೇಕಾದ್ರೆ ಯಾವ ಗಂಡ ಆದ್ರೂ ರಿಯಾಕ್ಟ್ ಮಾಡ್ತಾನೆ, ಡೆಫಿನೆಟ್ ಆಗಿ ಮಾಡ್ತಾನೆ. ನೀವು ಯಾರನ್ನೇ ಹೋಗಿ ಕೇಳಿ, ಗಂಡಂದಿರು ಹೆಂಡತಿ ಬಗ್ಗೆ ಮಾತಾಡಿದ್ರೆ ಈ ರಿಯಾಕ್ಟ್ ಮಾಡಲ್ಲ ಅಂದ್ರೆ ಬಂದು ನನಗೆ ಹೇಳಿ. ಎನಿವೇ, ಥ್ಯಾಂಕ್ ಯು ಸೋ ಮಚ್, ದಟ್ಸ್ ಇಟ್.